ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಪ್ರಧಾನಿ ನರೇಂದ್ರ ಮೋದಿಯವರ 11 ವರ್ಷಗಳು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಇವತ್ತು ಕರೆದಿದ್ರು. ಅವರು ಈ 11 ವರ್ಷಗಳ ಸಾಧನೆಯ ಒಂದು ಪಟ್ಟಿಯನ್ನ ಮಾಡಿದರು. ಅದು ಕುತೂಹಲಕರವಾಗಿ, ಅಧಿಕಾರಾರೂಢ ಬಿಜೆಪಿಯ ಅಧ್ಯಕ್ಷರು ಅವರಾಗಿರೋದ್ರಿಂದ ಅವರ ಮಾತಿಗೆ ಅವರದೇ ಆದ ಒಂದು ಮಹತ್ವ ಅನ್ನೋದಿರುತ್ತೆ. ಅದ್ರ ಜೊತೆಗೆ ಈ 11 ವರ್ಷಗಳನ್ನ ಬಿಜೆಪಿ ಯಾವ ರೀತಿ ನೋಡುತ್ತೆ, ಅವರ ಇಡೀ ಸಾಧನೆಯ ಪಟ್ಟಿ ಹೇಗೆ. ನನಗಂತೂ ಬಹಳ ಕುತೂಹಲ ಇತ್ತು. ಸುಮಾರು 40 ನಿಮಿಷಗಳ ಕಾಲದ ಪತ್ರಿಕಾಗೋಷ್ಠಿ ಅದು. ಒಟ್ಟಾರೆಯಾಗಿ ಅವರು ಹೇಳಿದ್ದು ವಿಕಸಿತ ಭಾರತಕ್ಕೆ ಬುನಾದಿ ಹಾಕಿದ 11 ವರ್ಷಗಳು. ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡೋದಕ್ಕೆ ಬುನಾದಿ ಹಾಕುವುದರಲ್ಲಿ ಸಮಯ ಕಳೀತು ಅನ್ನೋ ಮಾತನ್ನ ನಾವು ಹೇಳಿದ್ರು. ಅದರ ಜೊತೆಗೆ ಅವ್ರು ಹೇಳಿದ್ದು 2014ಗಿಂತ ಮೊದಲು ಅಧಿಕಾರದಲ್ಲಿದ್ದ ಪಕ್ಷ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿತ್ತು. ಸರಿ, ಆದ್ರೆ ನೀವು ಅವರು ಕ್ಲೇಮ್ ಮಾಡಿದ ನಮ್ದು ರಿಸ್ಪಾನ್ಸಿಬಲ್ ಅಂಡ್ ರಿಸ್ಪಾನ್ಸಿಬಲ್ ಅನ್ನೋ ಶಬ್ದವನ್ನ, ರಿಸ್ಪಾನ್ಸಿವ್ ಅನ್ನೋ ಶಬ್ದವನ್ನ ಅವರು ಒಂದಕ್ಕಿಂತ ಹೆಚ್ಚು ಸಂದರ್ಭಗಳಲ್ಲಿ ಬಳಸಿದ್ರು. ನಿಮ್ಮದು ರಿಸ್ಪಾನ್ಸಿವ್ ಆದ ಒಂದು ಆಟಿಟ್ಯೂಡ್ ಆಗಿದ್ರೆ, 2014ಕ್ಕಿಂತ ಮೊದಲು ಭ್ರಷ್ಟಾಚಾರ ನಡೆದಿದೆ ಅನ್ನೋದು ನಿಮ್ಮ ವಾದ ಆಗಿದ್ರೆ, ಅಂದಿನ ಸರ್ಕಾರಗಳು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿತ್ತು ಅಂತ ಆದ್ರೆ, ಭ್ರಷ್ಟಾಚಾರದ ವಿರೋಧಿಗಳಾದ ನೀವು ಏನ್ ಮಾಡಿದ್ದೀರಿ ಅವರಿಗೆ? ಈ 11 ವರ್ಷಗಳ ಅವಧಿಯಲ್ಲಿ ಹಳೆಯ ಭ್ರಷ್ಟಾಚಾರದ ಪ್ರಕರಣಗಳನ್ನ ಯಾವುದನ್ನ ನೀವು ಪತ್ತೆ ಮಾಡಿ ಕ್ರಮ ಕೈಗೊಂಡಿದ್ದೀರಿ? ಈ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿಲ್ಲ. ಅದರ ಜೊತೆಗೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಸರ್ಕಾರ ಏನಿದೆ ಅದು ಇಂಡಿವಿಜುವಲಿಸ್ಟಿಕ್ ಆದ ಅಪ್ರೋಚ್ ಅನ್ನು ಮಾಡಿದ್ದು. ಅಂದ್ರೆ ಯಾರೋ ಒಬ್ಬರು ನೋಡಿದ್ರೆ ಇವನು ಭ್ರಷ್ಟಾಚಾರಿ ಅಂತ ಅವ್ರ ಮೇಲೆ ಇಡಿ ಬಿಡೋದು, ನಂತರ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು. ಉದಾಹರಣೆ ಮಾರಾಟದ್ದೇ ಇದೆ. ಅಜಿತ್ ಪವಾರ್ಗಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. 1000 ಕೋಟಿ ಹಗರಣ ಅವರೇ ಆರೋಪ ಮಾಡಿದ್ರು. ಇಂಥ ಹಲವು ಉದಾಹರಣೆಗಳಿವೆ. ಸೊ ಇದ್ರ ಬಗ್ಗೆ ನಡ್ಡಾ ಅವರು ಏನೂ ಹೇಳಿಲ್ಲ. ಅವರು 2014ರ ನಂತರದ ಮೋದಿ ಸರ್ಕಾರದ ಸಾಧನೆಗಳ ಪಟ್ಟಿಯನ್ನ ಮಾಡೋದಕ್ಕೆ ಹೊರಟವರು 11 ವರ್ಷಗಳ ಅವಧಿಯಲ್ಲಿ ಮಾಡಿರುವ ಸಾಧನೆಗಳನ್ನ ಹೇಳೋದಕ್ಕೆ ಸಮಯವನ್ನೇ ಸಾಕಾಗಲ್ಲ ಅಂದ್ರು. ಆದ್ರೂ ಕೆಲವುದನ್ನ ನಾನು ಹೇಳ್ತೀನಿ ಅಂತ ಅವರು ಪ್ರಾರಂಭ ಮಾಡಿದ್ರು. ಇದು ಒಂದು, ಅವರು ಪ್ರಾರಂಭದವರೆಗೂ ಈ ನಾನು ಹೇಳಿದ ವಿಕಸಿತ ಭಾರತದ ಬುನಾದಿ ಅಂತ. ಇದು ಬಹಳ ಸಲವಾದ, ನಾನು ವಿಕಸಿತ ಭಾರತವನ್ನ ಇನ್ನು 100 ವರ್ಷದಲ್ಲಿ ಮಾಡ್ತೀನಿ ಅನ್ನೋ ರೀತಿ ಹೇಳಿಕೆಗಳು. ಅದಕ್ಕೆ ಎಷ್ಟರ ಮಟ್ಟಿಗೆ ಬೆಲೆ ಇದೆ ಇಲ್ಲ ನೋಡೋರು ಗೊತ್ತಾ. ಅದು ಬಿಟ್ಟು 2014ರ ನಂತರ ಅವರು ಪ್ರಸ್ತಾಪ ಮಾಡಿದ್ಯಾವುದು? ಒಂದು, ಕಾಶ್ಮೀರ ವಿಶೇಷಾಧಿಕಾರವನ್ನ ರದ್ದು ಮಾಡಿದ್ದು, ಇದನ್ನ ಹಿಸ್ಟಾರಿಕ್ ಅಂತ ಅಂದ್ರು. ಅದರ ಜೊತೆಗೆ ಟ್ರಿಪಲ್ ತಲಾಕ್ ಏನಿದೆ ಅದನ್ನ ಪದ್ಧತಿಯಲ್ಲಿ ರದ್ದುಪಡಿಸಿದ್ದು, ಅದು ಹಿಸ್ಟಾರಿಕ್ ಅಂದ್ರು. ಅದು ಮಹಾನ್ ಸಾಧನೆ ಅಂತ ಅಂದ್ರು. ವಕ್ಫ್ ಕಾನೂನು ತಿದ್ದುಪಡಿ ಏನ್ ಬರುತ್ತೆ ಅದು ಮಹಾನ್ ಸಾಧನೆ ಅಂತ ಅಂದ್ರು. ಅಂದ್ರೆ ಇದು ಇಡೀ ಭಾರತದ ಜನ ಸಮುದಾಯಕ್ಕೆ ಇದನ್ನ ನೀವು ಸಾಧನೆ ಅಂತ ಹೇಗೆ ತಗೋತೀರಿ? ಇದು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಲ್ವಾ? ಸೊ 2014ರ ಒಳಗೆ ಇದ್ದಂತ ಸರ್ಕಾರ ಒಂದು ಭ್ರಷ್ಟಾಚಾರದಲ್ಲಿ ನಿರತ ಆಗಿತ್ತು. ಅದಾದ ನಂತರ ತುಷ್ಟೀಕರಣ ಅಂದ್ರೆ ಮುಸ್ಲಿಮಿಗೆ ಮಹತ್ವ ಕೊಡ್ತಿದ್ರು ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಇವ್ರು ಕೊಟ್ಟ ಅಭಿವೃದ್ಧಿ ಏನು ಲಿಸ್ಟ್ ಇದೆ ಇದರಲ್ಲೂ ಕೂಡ ಮುಸ್ಲಿಂ ಸೆಂಟ್ರಿಕ್ ಆಗಿತ್ತು. ಅಂದ್ರೆ ಮುಸ್ಲಿಂ ದ್ವೇಷ, ಅಲ್ಪಸಂಖ್ಯಾತ ದ್ವೇಷ ಏನಿದೆ ಅದೇ ತಮ್ಮ ಮಹತ್ ಸಾಧನೆ ಅನ್ನುವ ರೀತಿಯಲ್ಲಿ ಅವರು ಪ್ರತಿಪಾದಿಸಿದ್ದು. ಅದ್ರ ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ವಿಶೇಷಾಧಿಕಾರ ರದ್ದುಪಡಿಸಿದ್ದು, ದಟ್ ಅದು ಮಹಾನ್ ಸಾಧನೆಯೋ ಹೌದೋ ಅಲ್ವೋ ಅನ್ನೋದನ್ನ ಮುಂಬರುವ ಕಾಲ ಭವಿಷ್ಯ ತೀರ್ಮಾನ ಮಾಡುತ್ತೆ. ಆದ್ರೆ
ವಿಶೇಷಾಧಿಕಾರ ರದ್ದುಪಡಿಸಿದ್ದು ಜಮ್ಮು ಮತ್ತು ಕಾಶ್ಮೀರದ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ತ್ವರಿತಗತಿಯಿಂದ ಆಗೋದಕ್ಕೆ ಕಾರಣ ಆಗಿದೆ ಅನ್ನೋದು ಒಪ್ತೀನಿ. ಆದ್ರೆ ಜಮ್ಮು ಕಾಶ್ಮೀರದ ಬಹುಮುಖ್ಯವಾದ ಸಮಸ್ಯೆ ಆದಂತ ಭಯೋತ್ಪಾದನೆ ಏನಿದೆಯಲ್ಲ ಅದು ನಿಲ್ಲಿಸುವುದಕ್ಕೆ ಸಾಧ್ಯ ಆಯ್ತು. ಅದ್ರ ಬಗ್ಗೆ ಅವರ ವಿವರಗಳು ಇಲ್ಲ. ಅದರ ಜೊತೆಗೆ ಅವರು ಇನ್ನೊಂದು ಹೇಳಿದ್ದು ಡಿಮಾನಿಟೈಸೇಷನ್ ಏನಿದೆ ಅದನ್ನ ಮಹಾನ್ ಸಾಧನೆ ಅಂದ್ರು ಜೆ.ಪಿ. ನಡ್ಡಾ. ಡಿಮಾನಿಟೈಸೇಷನ್ ಸಾಧನೆ ಯಾವುದು? ಆರ್ಥಿಕವಾಗಿ ನೀವು ನೋಡಿದ್ರೆ ಡಿಮಾನಿಟೈಸೇಷನ್ ನಂತರ ನಮ್ಮ ಆರ್ಥಿಕತೆಗೆ ಎಡ್ವರ್ಸ್ ಆದ ಇಂಪ್ಯಾಕ್ಟ್ ಆಗಿದ್ದು, ಅದ್ರ ಬಗ್ಗೆ ಅವ್ರು ಮಾತನಾಡಲಿಲ್ಲ. ಅದ್ರ ಜೊತೆಗೆ ದೇಶದ ತುಂಬಾ ಇರುವ ಕಳ್ಳ ಹಣ ಇದೆಯಲ್ಲ ಅದು ಎಲ್ಲವೂ ಸಿಕ್ಬಿಡುತ್ತೆ, ಸಿಕ್ಕಾಪಟ್ಟೆ ಕಳ್ಳ ಹಣ ಇದೆ. ಸೊ ಹಿಂದಿನ ಆಡಳಿತಗಳಲ್ಲಿ ಇದ್ದಾಗಲೆಲ್ಲ ಕಳ್ಳ ಹಣ ಇತ್ತು ಅಂತಂದ್ರು. ಆದ್ರೆ ಯಾವಾಗ ಡಿಮಾನಿಟೈಸೇಷನ್ ಮಾಡಿದ್ರಿ, ಏನು ಡಿಮಾನಿಟೈಸ್ ಆದ ಕರೆನ್ಸಿಗಳು ವಾಪಸ್ ಬಂದ ಕರೆನ್ಸಿಗಳ ಏನಿದೆ ಅದು 95%ಗಿಂತ ಜಾಸ್ತಿ ಇತ್ತು. ಅಂದ್ರೆ ನೀವು ಯಾವ ಉದ್ದೇಶದಿಂದ ಡಿಮಾನಿಟೈಸೇಷನ್ ಮಾಡಿದ್ರೋ ಅದು ಸಫಲ ಆಗಿಲ್ಲ, ಉದ್ದೇಶ ಈಡೇರಿಲ್ಲ, ಅದನ್ನ ಅವ್ರು ಹೇಳಲ್ಲ. ಅದ್ರ ಜೊತೆಗೆ ನೀವು ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಹಿಡಿದು ಎಲ್ಲ ಉದ್ಯಮಗಳು ಹೊಡೆಸ್ಕೊಂಡಿದೆಯಂತೆ ಡಿಮಾನಿಟೈಸೇಷನ್. ಅದರ ಡಿಮೆರಿಟ್ಸ್ ಏನಿದೆ ಅದು ಇನ್ನೂ ಎಕಾನಮಿ ಸಫರಿಂಗ್, ಆ ಬಗ್ಗೆ ಅವರು ಹೇಳಿಲ್ಲ. ಆದ್ರೆ ಅವರ ಪ್ರಕಾರ ಇದು ಸುವರ್ಣಾಕ್ಷರದಿಂದ ಬರೆದಿಡುವ ಕಾಲ. ಮೋದಿಜಿ ನೇತೃತ್ವದ 11 ವರ್ಷಗಳೇನಿವೆ ಅದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ಕಾಲ ಅಂದರು ನಡ್ಡಾ. ಹೌದಾ ಅಲ್ವಾ ನೋಡೋರು ತೀರ್ಮಾನ ಮಾಡಬೇಕು. ಅದು ಯಾಕಾಗಿ ಸುವರ್ಣಾಕ್ಷರದಿಂದ ಬರೀಬೇಕು, ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ. ಅದ್ರ ಜೊತೆಗೆ 2014 ನಂತರ ನೀವು ಗಮನಿಸ್ತಾ ಹೋದ್ರೆ ಮೋದಿಯವರು 2014 ಅಧಿಕಾರಕ್ಕೆ ಬಂದಿದ್ದು ಡೆವಲಪ್ಮೆಂಟ್ ಅನ್ನ ಒಂದು ಇಶ್ಯೂ ಆಗಿ ತೆಗೆದುಕೊಂಡಿದ್ದ, ಅಭಿವೃದ್ಧಿ ಒಂದು ಇಶ್ಯೂ ಆಗಿ ತಗೊಂಡಿದ್ದು, ಭ್ರಷ್ಟಾಚಾರ ಒಂದು ಇಶ್ಯೂ ಆಗಿ ತಗೊಂಡಿದ್ದು. ಭ್ರಷ್ಟಾಚಾರ ರಹಿತವಾದ ಒಂದು ಸಮಾಜ ಅಥವಾ ಇಂಡಿಯಾವನ್ನ ಕಟ್ತೀವಿ ಅಂತ ಅದರಲ್ಲಿ ಸಫಲರಾಗಿದ್ದಾರ? ಪ್ರಶ್ನೆಯನ್ನ ಕೇಳ್ಕೋಬೇಕು. ಸೊ ಡೆವಲಪ್ಮೆಂಟ್ ಯಾವ ರೀತಿ ಆಗ್ತಾ ಇದೆ ಈ ದೇಶದಲ್ಲಿ? ಸೊ ಡೆವಲಪ್ಮೆಂಟ್ ಅಂದ್ರೆ ಮೋದಿಯವರ ಪ್ರಕಾರ ಅದಾನಿ ಅಂಬಾನಿ ಡೆವಲಪ್ಮೆಂಟ್ ಅಲ್ವಾ? ಸೊ ಅದರ ಜೊತೆಗೆ ಅವರು ಏನೋ ವಾರ್ಷಿಕ ತಲಾ ಆದಾಯದಲ್ಲಿ 67% ಅಷ್ಟಕ್ಕಿಂತ ಜಾಸ್ತಿ ಹೆಚ್ಚಾಗಿದೆ ಅಂದರು. ಇದು ಸಾಮಾನ್ಯ ಜನ ಹೇಳ್ಬೇಕು. ಆದ್ರೆ ನೀವು ವಾರ್ಷಿಕ ನಿಮ್ಮ ತಲಾ ಆದಾಯ ಏನಿದೆ ಇಂಡಿವಿಜುವಲ್ ಇದು ಅದನ್ನ ನೋಡ್ಬೇಕಾದ್ರೆ ಅದಕ್ಕೆ ನೀವು ಹಣದುಬ್ಬರವನ್ನ ಯು ವಿಲ್ ಹ್ಯಾವ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್. ಹಣದುಬ್ಬರವನ್ನ ಕನ್ಸಿಡರೇಷನ್ ತಗೊಳ್ಳದೇನೆ ನೀವು ತಲಾ ಆದಾಯದ ಇನ್ ರಿಯಲ್ ಟರ್ಮ್ಸ್ ಅದು ಹೆಚ್ಚಳನೇ ಆಗಿರಲ್ಲ. ಆದ್ರೆ ಆ ಬಗ್ಗೆ ಅವ್ರು ಹೇಳಿಲ್ಲ. ಅದರಂತೆ ನಾವೆಲ್ಲ ಕಾಯ್ತಾ ಇದ್ವಿ 2014 ಮೋದಿಯವರು ಅಧಿಕಾರಕ್ಕೆ ಬಂದಾಗ ಕಳ್ಳ ಹಣವನ್ನ ವಿದೇಶದಿಂದ ತಂದುಬಿಟ್ಟು ಎಲ್ಲರ ಅಕೌಂಟಿಗೂ 15 ಲಕ್ಷ ಹಾಕ್ತೀರಂತಂದ್ರು. ಎಲ್ಲರೂ, ನಾನು ಕಾಯ್ತಾ ಇದ್ದೆ ನನ್ನ ಅಕೌಂಟಿಗೆ 10 ಲಕ್ಷ ಬಂದ್ರೆ ನನ್ನ ತಲೆ ಮೇಲಿರುವ ಸಿಕ್ಕಾಪಟ್ಟೆ ಸಾಲಗಳೆಲ್ಲ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತವೆ ಅಂತ ನಂಬಿದ್ದೆ ನಾನು. ಇದುವರೆಗೆ 15 ಲಕ್ಷ ಬಂದಿಲ್ಲ. ಈಗ ಮೋದಿಯವರು ಕೊಟ್ಟ ಯಾವ್ಯಾವ ಆಶ್ವಾಸನೆಗಳು ಈಡೇರಿದ್ವು, ವಿದೇಶದ ಕಪ್ಪು ಹಣವನ್ನ ತರುವ ಅವರ ಆಶ್ವಾಸನೆ ಈಡೇರಲಿಲ್ಲ. ಸ್ವಚ್ಛ ಭಾರತ್ ಯೋಜನೆಗೆ ಸಿಕ್ಕಂತ ಪ್ರಚಾರ ಎಷ್ಟರ ಮಟ್ಟಿಗೆ ಸ್ವಚ್ಛ ಭಾರತ್ ಆಗಿದೆ ಗೊತ್ತಿಲ್ಲ. ಅದ್ರ ಜೊತೆಗೆ ನೀವು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡುವಾಗ ನೀವು ಇಂಡಿಯಾದ ಇಂಡಸ್ಟ್ರಿ ಗೆದ್ದು ಬಂದ್ಬಿಟ್ರೆ ಸ್ವತಂತ್ರವಾಗಿ ನಾವು ಒಂದು ಮೊಬೈಲ್ ಅನ್ನು ಕೂಡ ನಾವು ಉತ್ಪಾದನೆ ಮಾಡ್ತಾ ಇಲ್ಲ. ಯೋಚನೆ ಮಾಡಿ, ನಮ್ಮ ಕೈಲಿರುವ ಮೊಬೈಲ್ ಇದೆಯಲ್ಲ ಯಾವುದು ನಮ್ಮದು ಯೋಚನೆ ಮಾಡಿದ್ದೀರಾ? ಸ್ಯಾಮ್ಸಂಗ್ ಅಂತದ್ದು ಒಂದಿದ್ರೆ ಅದು ಕೊರಿಯಾದ್ದು. ಚೀನಾದ ಮೊಬೈಲ್ಗಳು ಭಾರತ ಮಾರುಕಟ್ಟೆ ಒಳಗೆ ಲಗ್ಗೆ ಇಟ್ಬಿಟ್ಟಿವೆ ಅಲ್ವಾ? ಅದು ಭಾರತದ್ದು ಅನ್ನಬಹುದಾದ ಯಾವುದೂ ಇಲ್ಲ. ಯಾವುದಿದೆ? ಆದ್ರೆ ವಿಚಿತ್ರ ಅಂತ ಅಂದ್ರೆ ಈ ಸಾಧನೆ ಬಗ್ಗೆ ನಾನು ಬೆಳಗ್ಗೆನೂ ಹೇಳಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇಸ್ರೋ ಮಾಡಿರುವ ಸಾಧನೆ ಏನಿದೆ ಅದು ತಮ್ಮದು, ಅದು ಮೋದಿಯವರ ಸಾಧನೆ ಅನ್ನುವ ಮೂರ್ಖತನದ ಹೇಳಿಕೆಯನ್ನ ನಡ್ಡಾ ಅಂತವ್ರು ನೀಡ್ತಿದ್ದಾರೆ. ಇಸ್ರೋ ಸಂಸ್ಥೆ ಏನಿದೆ ಅದರ ಸಾಧನೆ ಅದು ಮೋದಿ ಇದ್ರೂ ಆಗುತ್ತೆ, ಯಾರಿದ್ರೂ ಆಗುತ್ತೆ. ಅದು ಇಸ್ ಇಂಡಿಪೆಂಡೆಂಟ್, ಸರ್ಕಾರದ ಅನುದಾನ ತೆಗೆದುಕೊಂಡು ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಸಂಸ್ಥೆ. ಅದು ಯಾವುದು ಆಗಿದ್ರೆ ಆಗಿದೆ. ಸ್ವಚ್ಛ ಭಾರತ್ ಆಯ್ತವೆ. ಅದ್ರ ಜೊತೆಗೆ ಬುಲೆಟ್ ರೈಲ್ಗಳು, ಅವರು ಈ ಕನ್ನಡ ದೇವರು ಯಾರೋ ಹೊಡ್ಕೊತಾ ಇದ್ರು, ಬೆಳಗ್ಗೆ ಎದ್ಬಿಟ್ಟು
ಗುಲ್ಬರ್ಗಾದಲ್ಲಿ ಒಂದು ಟ್ರೈನಲ್ಲಿ ಕುತ್ಕೊಂಡು ಅಂತ 1.5 ತಾಸಿನಲ್ಲಿ ಬೆಂಗಳೂರಿಗೆ ಬಂದು ಕೆಲಸ ಮುಗಿಸ್ಕೊಂಡು ಮತ್ತೆ ಟ್ರೈನ್ ಹತ್ತಿ ವಾಪಸ್ ಹೋಗ್ಬೋದು. ಮಂಗಳೂರಿಂದ ಅಂತ ಬಂದು ಬಿಡಬಹುದು. ಎಲ್ಲೋಯ್ತು ಬುಲೆಟ್ ಟ್ರೈನ್ ಅಲ್ವಾ? ಬುಲೆಟ್ ಟ್ರೈನ್ ಯೋಜನೆಗಳು ಎಲ್ಲಿ ಹೋಯ್ತು? ಯಾಕೆ ಆಗ್ತಾ ಇಲ್ಲ? ಈಗ ಕೇಳಬೇಕಾದ ಹಲವಾರು ಪ್ರಶ್ನೆಗಳಿವೆ. ಆದರೆ ಇವರಿಗೆ ಕಾಂಗ್ರೆಸ್ಗಿಂತ ಇವರ ವ್ಯತ್ಯಾಸ ಏನು ಅಂದ್ರೆ, ಮೋದಿ ಅಂಡ್ ಕಂಪನಿ ಬಿಜೆಪಿ ಏನಿದ್ದಾರೆ ದೇ ಆರ್ ವೆರಿ ಗುಡ್ ಸೇಲ್ಸ್ ಮೆನ್ ಅಂತ. ಅವರು ಅದ್ಭುತವಾಗಿ ಸೇಲ್ಸ್ಮೆನ್ಶಿಪ್ ಇದೆ, ಅವ್ರಿಗೆ ಮಾರಾಟ ಮಾಡಬಾರ್ದು. ಅವ್ರ ಕೈಯಲ್ಲಿ 2 ರೂಪಾಯಿ ಇದ್ರೆ ₹1,00,000 ಇದೆ ಅಂತ ತೋರಿಸ್ಕೊಬಾರ್ದು. ಕಾಂಗ್ರೆಸ್ಸಿಗೆ ಅದು ಬರದೇ ಇಲ್ಲ. ಅವ್ರ ಹತ್ರ ₹1,00,000 ಇದ್ರೂ ಕೂಡ ₹1,00,000 ಇದೆ ಅಂತ ತೋರಿಸ್ಕೊಳಕ್ಕೂ ಬರಲ್ಲ ಅವರಿಗೆ. ಸೊ ಇವತ್ತಿನ ಈ ಯುಗದಲ್ಲಿ ಇದನ್ನ ಅಂದ್ರೆ ತಮ್ಮ ಹತ್ರ ಇರೋದಕ್ಕಿಂತ ಹೆಚ್ಚು ಈ ಪಬ್ಲಿಸಿಟಿಯನ್ನ ಪಡೆಯೋದು ಗೊತ್ತು. ಅದ್ರ ಜೊತೆಗೆ ಕ್ಯಾಪ್ಚರ್ಡ್ ಮೀಡಿಯಾ, ನಾನು ಒಂದಕ್ಕಿಂತ ಹಲವು ಬಾರಿ ಹೇಳ್ತೀನಿ, ದೇ ಕ್ಯಾಪ್ಚರ್ಡ್ ಮೀಡಿಯಾವನ್ನ ತೆಗೆದುಕೊಂಡು ಸುಳ್ಳನ್ನ ಸತ್ಯ 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 ಅಲ್ವಾ ಪ್ರಚಾರವನ್ನ ಮಾಡ್ತಾ ಇರೋದು ಬಿಟ್ರೆ ಈ 11 ವರ್ಷಗಳಲ್ಲಿ ಗಣನೀಯ ಅನ್ನಬಹುದಾದ ಯಾವುದೇ ಸಾಧನೆ ಇಲ್ಲ. ಮೋದಿಜಿಯವರು ವಿದೇಶಗಳಿಗೆ ಪ್ರವಾಸ ಹೋದ್ರು ಬಂದ್ರು, ಆದ್ರೆ ವಿದೇಶಾಂಗ ನೀತಿಯಲ್ಲಿ ನಾವು ಫೇಲ್ ಆಗ್ತಿದೀವ? ಇದ್ರ ಬಗ್ಗೆ ಉತ್ತರಿಸೋದಿಲ್ಲ. ಎಲ್ಲ ಕಡೆ ನಮಗೆ ವೈರಿಗಳು ಹುಟ್ಕೊಂಡಿದ್ದಾರೆ ದೇಶಗಳನ್ನ. ಸ್ನೇಹಶೀಲ ರಾಷ್ಟ್ರಗಳನ್ನೆಲ್ಲ ನಾವು ವೈರಿಗಳನ್ನ ಮಾಡ್ಕೊಂಡಿದೀವ? ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ? ಅಂದ್ರೆ ವಿದೇಶಾಂಗ ನೀತಿ ಒಂದ್ ಕಡೆ ಫೇಲ್ಯೂರ್, ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇಂಡಿಯಾದ ಸೆಕ್ಯುಲರ್ ಕ್ರೆಡೆನ್ಶಿಯಲ್ ಇತ್ತಲ್ಲ, ಅದನ್ನು ಸಂಪೂರ್ಣವಾಗಿ 11 ವರ್ಷಗಳಲ್ಲಿ ನಾಶಪಡಿಸಿದ್ದು. ಅಂದ್ರೆ ಇಡೀ ದೇಶವನ್ನ ಹಿಂದುತ್ವದ ಎಡೆಗೆ, ಹಿಂದೂ ರಾಷ್ಟ್ರದ ಎಡೆಗೆ ಕೊಂಡೊಯ್ಯುವ ಕೆಲಸವನ್ನ ಸೂಕ್ಷ್ಮವಾಗಿ RSS ಡಿಕ್ಟೇಷನ್ ಅಂತೆ ಈ ಮೋದಿ ಸರ್ಕಾರ ಮಾಡ್ತಾ ಇದೆ. ಇನ್ನು ಇಂಡಿಯಾ ಸೆಕ್ಯುಲರ್ ಆಗಿತ್ತು, ಆದರೆ ದೇ ವಾಂಟ್ ಟು, ಹೇಗೆಂದ್ರೆ ಗಾಂಧಿಯನ್ನ ರಿಪ್ಲೇಸ್ ಮಾಡಿ ಗೋಡ್ಸೆಯನ್ನ ಇದು ಮಾಡುವಂಥದ್ದು. ಅದರಂತೆ ಸಾವರ್ಕರ್ರನ್ನು ಮಹಾನ್ ರಾಷ್ಟ್ರಭಕ್ತ, ಸ್ವಾತಂತ್ರ್ಯ ಬರೋದಕ್ಕೆ ಸಾವರ್ಕರ್ ಕಾರಣ ಅನ್ನುವ ರೀತಿಯ ಹುಸಿ ಪ್ರಚಾರವನ್ನ ನಡೆಸ್ತಾ ಮಾಡ್ತಾ ಹೋದ. ಇದಕ್ಕೆ ಮಾಧ್ಯಮಗಳನ್ನು ಬಳಸ್ಕೊಂಡು ಹೇಳಿದೆ, ಒಂದ್ಸಲ ಮೀಡಿಯಾ ಬಳಸ್ಕೊಂಡಿದ್ದು, ಇದ್ರ ಜೊತೆಗೆ ಸಿನಿಮಾ ಮಾಧ್ಯಮವನ್ನು ಬಳಸ್ಕೊಂಡಿದ್ದು. ಸಿನಿಮಾ ಮಾಧ್ಯಮವನ್ನು ಬಳಸ್ಕೊಂಡು RSS ನ ಎಲ್ಲ ತತ್ವ, ಅವರ ಆದರ್ಶ ಎಲ್ಲ ಇದೆ, ಅದನ್ನೆಲ್ಲ ಪ್ರಚುರಪಡಿಸೋಕೋದದ್ದು. ಸೊ ಯಾರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟರು, ಆ ಹೋರಾಟಗಾರರು ಯಾರಿದ್ರು ಅವ್ರನ್ನೆಲ್ಲ, ಗಾಂಧಿ, ನೆಹರು ಅವ್ರನ್ನೆಲ್ಲ ವಾಶ್ ಔಟ್ ಮಾಡ್ಬಿಟ್ಟು ಆ ಜಾಗದಲ್ಲಿ ಈ ದೇಶದ ಮೊದಲ ಭಯೋತ್ಪಾದಕ ಗೋಡ್ಸೆ, ನಾಥುರಾಮ್ ಗೋಡ್ಸೆ, ಬ್ರಿಟಿಷರಿಗೆ ಶರಣಾಗ್ಬಿಟ್ಟು ಕ್ಷಮಾಪಣಾ ಪತ್ರ ಬರೆದು ಓಡಿ ಬಂದಂತ ಹೇಡಿ ಸಾವರ್ಕರ್ ಅವರನ್ನ ಮಹಾನ್ ದೇಶಭಕ್ತರನ್ನಾಗಿ ಮಾಡಿದ್ದು. ಅದರಂತೆ ಈ ರಾಜ್ಯದ ಒಳಗಡೆ ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಆದ ಸಿನಿಮಾಗಳನ್ನ ಮಾಡ್ತಾ ಹೋದಿದ್ದು. ಕಾಶ್ಮೀರ ಸಮಸ್ಯೆ ಬಗ್ಗೆ ಕಾಶ್ಮೀರ ಫೈಲ್ಸ್ ಅಂತ ಸುಳ್ಳುಗಳನ್ನ ಹೇಳ್ತಾ ಹೋದಿದ್ದು. ಅದೇ ರೀತಿ ಕೇರಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಕ್ ಹೋಗಿದ್ದು. ಹಾಗೆ ಇಂಡಿವಿಜುವಲ್ ಆಗಿ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಸಿನಿಮಾ ಮಾಡಿಸಿದ್ದು. ಅಂದ್ರೆ ಒಟ್ಟಾರೆ ಈ ಎಲ್ಲ ಒಂದು ಷಡ್ಯಂತರಗಳನ್ನ ರೂಪಿಸಿಕೊಂಡು ಸತ್ಯವನ್ನು ಸುಳ್ಳಾಗಿಸುವ, ಸುಳ್ಳನ್ನು ಸತ್ಯವಾಗಿಸುವ ಒಂದು ಬಹುದೊಡ್ಡ ಯತ್ನ ಈ 11 ವರ್ಷಗಳ ಅವಧಿಯಲ್ಲಿ ನಡೆದದ್ದು. ಅದು ಯಾವ ರೀತಿ ಅಂದ್ರೆ ಒಂಥರ ದೇವರನ್ನ ಸೃಷ್ಟಿಸುವ ಕೆಲಸ. ಅಂದ್ರೆ ಮೋದಿ ಎಂದರೆ ದೇವರು ಅನ್ನುವ ರೀತಿಯಲ್ಲಿ ಒಂದು ಸರ್ವಾಧಿಕಾರಿ ವ್ಯವಸ್ಥೆ, ಜನತಂತ್ರ ವಿರೋಧಿಯಾದ ಒಂದು ವ್ಯವಸ್ಥೆಯನ್ನ ರೂಪಿಸುವುದು. ಅದರ ಮೂಲಕ ಎಲ್ಲ ಜನತಂತ್ರದ ವ್ಯಾಲ್ಯೂಸ್ಗಳೇನಿವೆ ಅದನ್ನೆಲ್ಲ ನಾಶಪಡಿಸ್ತಾ ಹೋಗೋದು. ಈ ಪತ್ರಕರ್ತರಲ್ಲಿ ಹಲವಾರು ಪತ್ರಕರ್ತಗಳು ಜೈಲಿನಲ್ಲಿದ್ದಾರೆ. ಅದರ ಲಿಸ್ಟ್ ಮಾಡ್ತಾ ಕೂತ್ಕೊಳ್ಳೋಕೆ ಇಲ್ಲಿ ಸಮಯ ಎಲ್ಲ ಹಲವರಿದ್ದಾರೆ. ಕಾರಣಗಳೇ ಇಲ್ಲ. ಇಲ್ಲದೇನೆ ತಮ್ಮ ವಿರುದ್ಧ ಯಾರು ಧ್ವನಿ ಎತ್ತಾರೆ ಆ ಪತ್ರಕರ್ತರನ್ನ ಮಾಧ್ಯಮವನ್ನು ಮುಗಿಸೋ, ಇದೆಲ್ಲ ಸರ್ವಾಧಿಕಾರಿ ವ್ಯವಸ್ಥೆಯಲ್ಲಿ ಮಾತ್ರ. ಒಬ್ಬ ವ್ಯಕ್ತಿಯನ್ನ ಯಾವ ರೀತಿ ರೂಪಿಸೋದು ಅಂದ್ರೆ ಮೋದಿ ಅವ್ರನ್ನ ಒಂದು ದೇವರ ಅವತಾರ ಅನ್ನುವ ರೀತಿಯಲ್ಲಿ ಅದನ್ನ ಆ ಭ್ರಮೆಗೆ ಮೋದಿಯವರು ಒಳಗಾಗಿತ್ತು. ಅವ್ರಿಗೆ ತಾವು ಮನುಷ್ಯ ಅನ್ನೋದೇ ಮರ್ತು ಹೋದದ್ದು. ಸೊ ನಾನು ಬಯಾಲಜಿಕಲ್ ಆಗಿ ಹುಟ್ಟಿದ್ದಲ್ಲ, ದೇವರು ಕಳಿಸ್ಕೊಟ್ಟಿದ್ದಾನೆ ಅಂತ ಒಂದು ಭ್ರಮೆಯನ್ನ ಸೃಷ್ಟಿಸಿ ಆ ಭ್ರಮೆಗೆ ಅವರೇ ಬಂಧಿಯಾದದ್ದು. ಆ ಕಾರಣಕ್ಕಾಗಿ ಅವ್ರಿಗೆ ಹೃದಯ ಅನ್ನೋದು ಇದೆಯಲ್ಲ ಡೌಟ್. ಯಾಕಂದ್ರೆ ಮನುಷ್ಯ ಅಲ್ಲ ಅಲ್ವಾ? ಅದನ್ನ ಮಣಿಪುರದಲ್ಲಿ ಏನ್ ನಡಿಬೇಕಾ ನಡೀತಾ ಹೋಗುತ್ತೆ. ಎಲ್ಲಿ ಸಾವುಗಳಾಗ್ತಾವ, ಎಷ್ಟು ಇದರಲ್ಲಿ
ಕಾಶ್ಮೀರದಲ್ಲಿ ನಡೀತಲ್ಲ ಹತ್ಯಾಕಾಂಡ, ಅದಾದ್ಮೇಲೆ ಯಾವಾಗ ಹೋಗಿದ್ದು? ಮೊನ್ನೆ ಯಾವುದೋ ಇದರ ಉದ್ಘಾಟನೆ ಹೋದದ್ದು, ಸೇತುವೆ ಉದ್ಘಾಟನೆಗೆ. ಅಂದ್ರೆ ದ ಟೈಮ್ ಗಾಡ್ ಅಂತ. ಇದು ದೇವರ ದೇಶ, ನಾನೇ ದೇವರು. ಸೊ ಅದರ ಜೊತೆಗೆ ಹಲವು ಕ್ಷೇತ್ರಗಳಲ್ಲಿ ಫೇಲ್ಯೂರ್ ಇದೆ. ಅದು ಪಟ್ನೆ ಮಾಡೋದಕ್ಕೆ ಸಮಯ ಇಲ್ಲ. ಆದ್ರಿಂದ ಇದು ಯಾವ ರೀತಿ ಸುವರ್ಣಾಕ್ಷರದಿಂದ ಬರೆದಿಡುವ ಕಾಲ, ನೀವೇ ಯೋಚಿಸಿ. ನಿಮಗೆ ಇದು ಸುವರ್ಣಾಕ್ಷರದಿಂದ ಬರೆಯುವ ಕಾಲ ಇದು ಅನ್ಸಿದರೆ, ನಿಜ ಅನ್ಸಿದೆ 11 ಗಂಟೆಗೆ ಅಲ್ಲ 11 ವರ್ಷದಲ್ಲಿ ಆ 11 ವರ್ಷದ ಸಾಧನೆಯನ್ನ ಪಟ್ಟಿ ಮಾಡಿ ಕೊಡಿ. ಏನು ಅದ್ಭುತವಾದ ಸಾಧನೆ ಏನ್ ಮಾಡಿದ್ದಾರೆ. ಈಗ 2014ಗಿಂತ ಮೊದಲ ಮಾಡಲಾರದ ಮಹಾನ್ ಸಾಧನೆ ಸರ್ಕಾರ ಏನ್ ಮಾಡಿದೆ. ಸುಳ್ಳುಗಳನ್ನು ಬಿಟ್ಟು ಸತ್ಯ ಒಪ್ಪಬೇಕು, ಗೊತ್ತಾಗುತ್ತೆ. ಅದರಿಂದ ಒಟ್ಟಾರೆಯಾಗಿ ಇವತ್ತು ನಡ್ಡಾ ಅವರ ಪತ್ರಿಕಾಗೋಷ್ಠಿ ಏನಿದೆ, ಅದೊಂದು ರೀತಿಯ ತೌಡು ಕುಟ್ಟುವ ಕೆಲಸ ಅಂತ. ಸುಮ್ಮನೆ ಕುಟ್ತಾ ಹೋಗುದು. ಅದರಲ್ಲಿ ಸ್ಟ್ರೆಂತ್ ಇರಲಿಲ್ಲ, ಅದರಲ್ಲಿ ಶಕ್ತಿನೂ ಇರಲಿಲ್ಲ, ಹೇಳಬೇಕಾದಂಥ ವಿಷಯಗಳು ಇರಲಿಲ್ಲ. ಸುಮ್ಮನೆ ಮೋದಿಜಿ ಅವರನ್ನ ಪ್ರೈಸ್ ಮಾಡೋದಕ್ಕೆ, ಹೊಗಳೋದಕ್ಕೆ ಅವರ ಇಡೀ ಪತ್ರಿಕಾಗೋಷ್ಠಿ ನಿರತರಾಗಿತ್ತು. ಹಾಗೇನೆ ಬಂದಂತ ಬಹುತೇಕ ಪತ್ರಕರ್ತರುಗಳು ಕೂಡ ಮೋದಿ ಭಕ್ತರು. ಆದ್ದರಿಂದ ಮೋದಿ ಮೀಡಿಯಾ ಮತ್ತು ಗೋಧಿ ಮೀಡಿಯಾದ ನಡೆ ನಡ್ಡಾಜಿ ಮಿಗ್ತಾ ಇದ್ರು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.